ಕೇರಳ ದುರಂತದಲ್ಲಿ ಕೇವಲ ನದಿ ಮನೆ ಮಠ ಎಲ್ಲವನ್ನ ಮಾತ್ರ ಆವರಿಸಿಕೊಂಡಿಲ್ಲ, ಹಲವರ ಬದುಕನ್ನ ಕೊಚ್ಚಿ ಹೋಗುವಂತೆ ಮಾಡಿದೆ. ಶಾಶ್ವತವಾದಂತಹ ಗಾಯವನ್ನು ನಿರ್ಮಿಸಿದೆ. ಅದರಲ್ಲೂ ಕೂಡ ಕಣ್ಮರೆಯಾದವರಿಗಾಗಿ ಉಳಿದವರ ತುಡಿತ ನಿಜಕ್ಕೂ ಕಣ್ಣಲ್ಲಿ ನೀರು ತರಿಸುತ್ತೆ. ನನ್ನ 2 ವರ್ಷದ ಅಳಿಯನನ್ನ ಹುಡುಕೊಡಿ, ಕೊನೆ ಪಕ್ಷ ಅವನ ಮೃತದೇಹವಾದರೂ ಕೊಡಿ, ಕಣ್ತುಂಬಕೊಂಡು ಮಣ್ಣು ಮಾಡ್ತೀವಿ ಅಂತ ಮಂಡ್ಯದ ಕೆಆರ್ಪೇಟೆಯ ಸಿದ್ದೇಶ್ ಅವರು ನೋವಿನ ಮಾತುಗಳನ್ನು ಆಡಿದ್ದಾರೆ. ಸಿದ್ದೇಶ್ ತಮ್ಮ ತಂಗಿಯನ್ನ ಮುಂಡಕೈ ಗ್ರಾಮದ ಅನಿಲ್ಗೆ ಮದುವೆ ಮಾಡಿಕೊಟ್ಟಿದ್ರು. ಇವರಿಗೆ 2 ವರ್ಷದ ಮಗು ಇತ್ತು. ಮೊನ್ನೆ ರಾತ್ರಿಯ ಜಲಪ್ರಳಯದಲ್ಲಿ ಕುಟುಂಬದ ಕುಡಿ 2 ವರ್ಷದ ಮಗು ಹಾಗೂ ಇವರ ತಂಗಿ ಹಾಗೂ ಅತ್ತೆ ನಾಪತ್ತೆಯಾಗಿದ್ದಾರೆ. ಇವರ ತಂಗಿ ಮಾವ ಚೆನ್ನಾಗಿದ್ದು ಭಾವನ ಪರಿಸ್ಥಿತಿಯೂ ಚಿಂತಾಜನಕವಾಗಿದೆ. ಕಣ್ಣೀರಿಡ್ತಾನೆ ಮೃತದೇಹವನ್ನು ಕೊಡಿಸಿ ಅಂತ ಬೇಡ್ತಾ ಇದ್ದಾರೆ. ನಿಜಕ್ಕೂ ಕಣ್ಣೀರು ತರಿಸುವಂತಿದೆ ಅವರ ರೋದನೆ. ಕೇರಳದ ಜಲಪ್ರಳಯ ನೂರಾರು ನೋವಿನ ಕಥೆಗಳನ್ನ ಸೃಷ್ಟಿ ಮಾಡಿದೆ. ಒಂದು ಕಡೆಯಲ್ಲಿ ಶವಗಳು ಮೇಲಿಂದ ಮೇಲೆ ಸಿಗ್ತಾ ಇರುವಂಥದ್ದು, ಆ ಶವಗಳು ಸಿಕ್ಕ ನಂತರದಲ್ಲಿ ಅವರ ಸಂಬಂಧಿಕರ ಆಕ್ರಂದನ. ಮತ್ತೊಂದು ಕಡೆಯಲ್ಲಿ ನಾಪತ್ತೆ ಆಗಿರುವಂಥವರ ಹುಡುಕಾಟ ಆಗಬೇಕು, ನಾಪತ್ತೆ ಆಗಿರೋರು ಬದುಕಿದರೋ ಸತ್ತಿದರೋ ಅನ್ನುವಂಥ ತೊಯ್ದಾಟದಲ್ಲಿ ಅವರ ಸಂಬಂಧಿಕರುಗಳು ಕೂಡ ಇರುವಂಥದ್ದು. ಈಗ ಅದೇ ರೀತಿಯಾಗಿ ಕನ್ನಡಿಗರು ಅಂದರೆ ಕನ್ನಡದ ಮೂಲದವರು ಇಬ್ಬರ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಮಂಡ್ಯದಿಂದ ಅವರ ಸಂಬಂಧಿಕರುಗಳು ಕೂಡ ಬಂದಿದ್ದಾರೆ. ಝಾನ್ಸಿ ರಾಣಿ ಅಂತ ಅವರು ನನ್ನ ತಂಗಿ ಸರ್. ನಾವು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಕತ್ತರಘಟ್ಟ ಗ್ರಾಮ. ನಮ್ಮದು ತಂಗಿ ಒಡಹುಟ್ಟಿ ತಂಗಿ ಸರ್. ನನ್ನ ಅವರ ಅಣ್ಣ. ನಮ್ಮ ಭಾವ ಬಂದು 2020ರಲ್ಲಿ ನಾವು ಮದುವೆ ಮಾಡಿಕೊಟ್ಟಿದ್ದು ಫೆಬ್ರವರಿಲಿ. ಅವರು ಮದುವೆ ಆದ ಒಂದು 9 ತಿಂಗಳು ಪಾಪು ಆಯಿತು. ಆದಿತ್ಯದಂಗೆ ಪಾಪು ನಾಮಕರಣ ಮಾಡಿ ಹೊರಟ್ಬಿಟ್ರು ಯುರೋಪಿಂದ ಈಗ ಜಸ್ಟ್ ಒಂದು 25 ಡೇಸ್ ಆಗಿತ್ತು ಸರ್ ಅಷ್ಟೇ. ಯಾರು ನಿಮ್ಮ ಭಾವ ಬಂದು 25 ಡೇಸ್ ಆಗಿತ್ತು. ಬಂದು ಇಲ್ಲಿ ಮನೆ ಕಟ್ಟಿಸ್ತಾ ಇದ್ರು ಸರ್. ಮನೆ ನೋಡಲಿಕ್ಕೆ ಅಂತ ಬಂದರು. ಅವ್ರ ಅಣ್ಣ ಆ್ಯಕ್ಚುಲಿ ನಮ್ಮೂರಲ್ಲಿದ್ದರು. ಅವ್ರ ಹೆಂಡತಿ ಜೊತೆ ಅಲ್ಲಿದ್ದರು ನಮ್ಮೂರಲ್ಲಿ. ಇವರು ಇಲ್ಲಿ ಯಾರು ಇಲ್ವಲ್ಲ, ನೋಡ್ಕೊಬರ್ತೀನಿ ಮನೆ ಹೆಂಗೆ ಮಾಡಿದ್ರು ನಮ್ಮ ಅಣ್ಣ ಅಂತೇಳಿ ಬಂದರು ನೋಡಲಿಕ್ಕೆ. ಇಲ್ಲಿ ನೋಡಿದರೆ 20 ದಿನ ಜೊತೆಗೆ ನಾನು ನನ್ನ ತಂಗಿನ ಕಳಿಸಲ್ಲ ಅಂದೆ, ನಮ್ಮೂರಲ್ಲಿ ಇಸ್ಕೊಂಡಿದ್ದೆ ಮಳೆ ಅಂತ. ಅವರು ಹೊಸ್ದಾಗಿ ಬಂದಿದ್ರಲ್ಲ ಸರ್, ಎಲ್ಲ ಮಗು 9 ತಿಂಗಳಾದಾಗ ಹೋಗಿದ್ದು. ಒಂದು 10 ದಿನ ಜೊತೆಲಿರಲಿ ಅಂಥೇಳಿ ಕಳಿಸ್ಕೊಟ್ವಿ. ಚಿಕ್ಕ ಪಾಪು ಸರ್, ನಿಹಾಲ್ ಅಂತ ಪಾಪು. ಅವರು 10 ದಿನ ಕೂಡ ಜೊತೆಲಿ ಆಟ ಆಡೋಕ್ಕಾಗಲಿಲ್ಲ. ನಾನು ಅಪ್ಪ ಅಯ್ಯೋ ಅರ್ಥನೇ ಆಗ್ತಿಲ್ಲ ಸರ್, ಯಾಕೆ ಈ ಕಷ್ಟ ಅಂತ ಅದು ನೆನಪು ಮಾಡ್ಕೊಳಕ್ಕೂ ಆಗ್ತಿಲ್ಲ ಸರ್. ನನ್ನ ತಂಗಿ ಹೇಳ್ತಾಳೆ, ಪಾಪು ಪಕ್ಕದಲ್ಲಿದ್ದ ಡಮ್ ಅಂತ ಬೀಳ್ತು. ಮಣ್ಣು ಬಿದ್ದ ತಕ್ಷಣ ಹಿಡ್ಕೊಳಕ್ಕೆ ಹೋದೆ, ಮೇಗಡಿಂದ ಮನೆ ನನ್ನ ಮೇಲೆ ಬೀಳ್ತು. ಮಗು ಹಿಡ್ಕೊಳಕ್ಕೆ ಹೋದೆ, ಸಿಗಲೇ ಇಲ್ಲ, ಮಣ್ಣೆಲ್ಲ ಹೊರಟೈದು ಕುಚ್ಕೊಂಡು ಅಂತ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ತುಂಬ ಫ್ರ್ಯಾಕ್ಚರ್ ಆಗಿದೆ. ಭಾವಂಗೆ ಬೆನ್ನು ಮೂಳೆ ಎಲ್ಲ ಮುರಿದಿದೆ ಸರ್. ಯಾವತ್ತು ಬಂದಿದ್ದು ಇಲ್ಲಿಗೆ ನಿಮ್ಮ ಭಾವ? ನಿಮ್ಮ ಆಗಸ್ಟ್ 10 ಮೇಲೆ ಬರಬೇಕಿತ್ತು ಆ್ಯಕ್ಚುಲಿ. ಅವರು ಆ ವಿಧಿಯಾಟನೇ ಬೇರೆಯಾಗಿ ನೋಡಿ ಈ ತಿಂಗಳು ಬಂದರು. 25 ಡೇಸ್ ಆಗಿದೆ ಸರ್. ತಿಂಗಳು ತಂಗಿ ಗೊತ್ತಾಯ್ತಾ ಮಗು ಏನಾಗಿದೆ? ಗೊತ್ತಾಗಿದೆ ಸರ್, ಅಂದರೆ ಸಿಕ್ಕಿಲ್ಲ ಅಂತ ನಾವು ಸುಮ್ಮನೆ ಏನೇನು ಹೇಳ್ತಾಯಿದ್ವಿ. ಬಟ್ 2 ದಿನ ಆಯ್ತಲ್ಲ. ಈಗ ನಮ್ಮ ಯಜಮಾನ್ರಲ್ಲಿ ಅಂತ ಕೇಳಿದ್ರು, ಫೋಟೋ ವೀಡಿಯೋ ತೋರಿದೆ. ನಮ್ಮ ಮಾವ ಎಲ್ಲಿ ಅಂತ ಕೇಳಿದರು, ಫೋಟೋ ವೀಡಿಯೋ ತೋರಿದೆ. ಇಲ್ಲಿ ಹಾಸ್ಪಿಟಲ್ ಇರೋದು. ಪಾಪದೇನು ತೋರಲಿ ಸರ್, ನಾನು ಏನು ತೋರಲಿ ಸರ್? ನನ್ನ ಮಗು ಬೇಕು, ಇಲ್ಲ ಅಂದ್ರೆ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಎಲ್ಲಿಂದ ತಂದ್ಕೊಡ್ಲಿಲ್ಲ. ಅಯ್ಯೋ, ನಮ್ಮ ಭಾವಂಗಿ ಹೇಳಿದೆ ಬೇಡ ಕರ್ಕೊಬನ್ನಿ ಅಂತ. ಇಲ್ಲೆಲ್ಲ ರೋಡ್ ಬ್ಲಾಕ್ ಆಗಿದ್ದೆ, ನಾಳೆ ಬರ್ತೀನಿ ಅಂದರು ಸರ್. ನಿನ್ನೆ ಬರಬೇಕಿತ್ತು ಊರಿಗೆ. 9 ಗಂಟೆ ರಾತ್ರಿ ಸೋಮವಾರ ನನ್ನ ಜೊತೆ ಮಾತಾಡಿದರು. ಬೆಳಗ್ಗೆ ಬರ್ತೀವಿ ಅಂದರು, ಬರಲೇ ಇಲ್ಲ ಸರ್. ನನ್ನ ಪಾಪು 2 ವರ್ಷ ಪಾಪು ನೋಡೋಕ್ಕೆ ಮುಖನೂ ಸುಧಾ ಸಿಗ್ಲಿಲ್ವಲ್ಲ ಸರ್. ಅಟ್ಲೀಸ್ಟ್ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ಬೆಳಗ್ಗಿಂದ ಮೃತದೇಹ ನೋಡ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ, ಸಿಕ್ಕಿಲ್ಲ. ಇನ್ನೇನು ಇವತ್ತು 48 ಗಂಟೆ ಕಳೀತದೆ. ಇನ್ನೇನು ಇವತ್ತು ಕಳೆದ್ರೆ ದುಃಖ ಅಲ್ವಾ? ಅಯ್ಯೋ, ಆ ಮಗುನ ಅದು ಏನು, ಅದರಲ್ಲೂ ನಮಗೆ ಇಲ್ಲಿ ಭಾಷೆ ಬರಲ್ಲ. ನನಗೆ ನಾವು ಕನ್ನಡಿಗರು, ಇಲ್ಲಿ ಯಾರು ಕೇಳಬೇಕು, ಏನು ಕೇಳಬೇಕು, ಒಂದು ಆಸ್ಪತ್ರೆಯಲ್ಲಿ ಏನೋ ಕೇಳಬೇಕು ಅಂದ್ರೆ ಕಷ್ಟ. ಅವರು ಸರ್ ಸ್ಥಿತಿ ಹೆಂಗಿದೆ ಅಂದರೆ ಐಸಿಯುನಲ್ಲಿ ಹಾಕಿದ್ದಾರೆ. ಏನು ಅಂತ ಹೇಳಿಲ್ಲ ಇನ್ನೂ ಡಾಕ್ಟ್ರು. ಪ್ರಜ್ಞೆ ಇದೆ ಸರ್, ಮಾತಾಡ್ತಾರೆ. ಅಂದರೆ ಮಣ್ಣು ಮತ್ತು ಕಲ್ಲು ಎಲ್ಲ ಸಣ್ಣದೆಲ್ಲ ಒಳಕೋಗ್ಬಿಟ್ಟಿದೆ, ಮೂಗು ಬಾಯಿಲಿ ಕಿವಿಲೆಲ್ಲ. ಅದು ಶ್ವಾಸಕೋಶ ಸೇರ್ಕೊಂಡಿದೆ ಅಂತ ಹೆಚ್ಚು ಮಾತಾಡ್ಸೋಕ್ಕೂ ಆಗ್ತಾಯಿಲ್ಲ. ನಮ್ಮ ತಂಗಿ ಪರವಾಗಿಲ್ಲ ಸರ್, ಬಲಭಾಗ ಪೂರ್ತಿ ಏಟಾಗಿದೆ. ಹಿಂಗೆ ಅವ್ರಿಗೆ ಕೈಕಾಲು ಆಡ್ಸೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಮಾತಾಡ್ತಾರೆ ಸರ್, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂದಿದ್ದಾರೆ. ಬಟ್ ಟ್ರೀಟ್ಮೆಂಟು ನಮಗೆ ವ್ಯವಸ್ಥಿತವಾಗಿ ಸಿಗ್ತಾಯಿದೆ ಅಂತ ಹೇಳೋಕ್ಕಾಗ್ತಿಲ್ಲ ಸರ್. ಯಾಕೆಂತಂದರೆ ಇಲ್ಲಿ ನಾವು ಒಬ್ಬರೇನಲ್ವಲ್ಲ ಸರ್, ನಮ್ಮಂಥವ್ರು 1000 ಜನ 100 ಜನ ಇದ್ದಾರೆ.
ನಮಗೆ ಈಗ ನಾವು ಕರ್ನಾಟಕದಿಂದ ಬಂದಿದ್ದೀವಿ, ಇಲ್ಲಿ ಏನು ಅಂತ ಗೊತ್ತಿಲ್ಲ. ವಿಮ್ಸ್ ಹಾಸ್ಪಿಟಲ್ ತೊಗೊಂಡೋಗಿ ಹಾಕ್ಕೊಂಡಿದ್ದಾರೆ. ಸುಮ್ಮನೆ ಮಾಮೂಲಿ ಎಲ್ಲರೂ ಹೆಂಗೆ ಮಾಡ್ತಿದ್ದಾರೆ ನೋಡ್ತಿದ್ದಾರೆ, ಹಂಗೆ ಮಾಡ್ತಿದ್ದಾರೆ. ನಮಗೆ ಸಪ್ರೇಟ್ ಅಂತ ಏನಿಲ್ಲ, ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಒಂದು ಏನು ಉಳಿದಿಲ್ಲ ಸರ್, ಮನೆ ಏನು ಉಳಿದಿಲ್ಲ. ಎಲ್ಲ ನೀವೇ ನೋಡಿರ್ಬೇಕಲ್ಲ ಹೋಗಿ, ಎಲ್ಲ ಕೊಚ್ಕೊಂಡು ಹೋಗಿದೆ. ಸ್ವಂತ ಮನೆ ಕಟ್ಟಿಸ್ತಾ ಇದ್ರು ಸರ್. ಹೆಚ್ಚು ಕಡಿಮೆ ಇನ್ನೊಂದು ತಿಂಗಳಲ್ಲಿ ಗೃಹ ಪ್ರವೇಶ ಮಾಡಬೇಕು ಅಂತಿದ್ರು ಸರ್. ಇದು ಅಳಿಯನನ್ನು ಮತ್ತು ಭಾವನ ಸ್ಥಿತಿಯನ್ನು ಕಂಡಿರುವಂಥವರ ನೋವಿನ ಮಾತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್. ಕೇರಳದ ಭೂಕುಸಿತದಲ್ಲಿ ಅನೇಕರು ಜೀವ ಕಳ್ಕೊಂಡಿದ್ದಾರೆ, ಅನೇಕರು ಇಲ್ಲಿ ತನಕ ಕಣ್ಮರೆಯಾಗಿದ್ದಾರೆ. ಆ ಹಾರರ್ ಸ್ಟೋರಿ ಇನ್ನೂ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಭೂಕುಸಿತದಲ್ಲಿ ದಂಪತಿಗಳಿಬ್ರು ನಾಪತ್ತೆ ಆಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಅವರ ಮೃತದೇಹ ನಿನ್ನೆ ಸಿಕ್ಕಿದೆ. ಇಬ್ಬರ ಮೃತದೇಹ ನೀಲಂಬೂರುವರೆಗೂ ತನಕ ಕೊಚ್ಕೊಂಡು ಹೋಗಿದೆ. ರತ್ನಮ್ಮ ಅವರ ಶವ ಇನ್ನೂ ಪತ್ತೆ ಆಗಿಲ್ಲ. ಚಾಮರಾಜನಗರ ತಾಲೂಕಿನ ಇರಸವಾಡಿ ಗ್ರಾಮದ ರತ್ನಮ್ಮ ಅವರನ್ನ ರಾಜೇಂದ್ರ ಮದುವೆ ಆಗಿದ್ರು. ಕಳೆದ 6 ತಿಂಗಳ ಹಿಂದಷ್ಟೇ ಹೊಸ ಮನೆಯನ್ನ ಕೂಡ ಕಟ್ಟಿದ್ರು. ಭೂಕುಸಿತದ ವೇಳೆ ಮನೆ ಸೇರಿದಂತೆ ದಂಪತಿಗಳಿಬ್ರು ಕೂಡ ಕೊಚ್ಚಿ ಹೋಗಿದ್ದ ರಾಜೇಂದ್ರ ಮೃತದೇಹ ಸಿಕ್ಕಿರೋದಾಗಿ ಹೇಳಲಾಗ್ತಾ ಇದೆ.